ಕುಳಿತು ಮಾಡುವಂಥ ಆಸನನ ಅಭ್ಯಾಸ ಮಾಡೋಣ. ಮೊದಲಿಗೆ ಭದ್ರಾಸನ ಬರೋಣ. ಎರಡು ಕಾಲನ ಎದುರು ಬಂದ್ಕೊಳ್ಳಿ. ಕೈಯಿಂದ ನಿಮ್ಮ ಪಾದವನ್ನು ತಗೊಳ್ಳಿ. ಎಷ್ಟು ಸಾಧ್ಯವಾದಷ್ಟು ನಿಮ್ಮ ಪೃಷ್ಠಭಾಗದ ಎತ್ತರ ಎಳ್ಕೊಳ್ಳೋ ಪ್ರಯತ್ನ ಮಾಡಿ. ಕಾಲನ್ನ ಭದ್ರಾಸನ. ತೊಡೆ ಮತ್ತು ನೆಲದ ಮಧ್ಯೆ ಇರುವಂತಹ ಅಂತರವನ್ನು ಕಡಿಮೆ ಮಾಡೋಣ. ಕೇವಲ ನೆಲಕ್ಕೆ ಹತ್ತಿರ ಆಗೋ ಪ್ರಯತ್ನ ಮಾಡೋಣ. ನಿಮ್ಮ ತಲೆಯ ಸ್ನಾಯುಗಳು ತೊಡೆಯ ಭಾಗ ಏನಿದೆಯಲ್ಲ ನೆಲಕ್ಕೆ ಹತ್ತಿರ ಮಾಡೋಕೆ ಪ್ರಯತ್ನ ಮಾಡ್ರಿ. ಸಾಧ್ಯವಾದಷ್ಟು ಕೆಳಗೆ ಪ್ರಯತ್ನ ಮಾಡ್ರಿ. ಸಹಜವಾದ ಉಸಿರಾಟ ಇರಲಿ. ಭದ್ರಾಸನ. ಹಾಗೆ ನಾವೀಗ ಬಟರ್ಫ್ಲೈ ಹೋಗೋಣ. ಮಾಡ್ತಾ ಹೋಗೋಣ. ಚೆನ್ನಾಗಿ ನಿಮ್ಮ ತೊಡೆಯ ಸ್ನಾಯುಗಳನ್ನ ನೆಲಕ್ಕೆ ಮುಟ್ಟಿಸೋ ಪ್ರಯತ್ನ ಮಾಡ್ರಿ. ಚೆನ್ನಾಗಿ ಮೂವ್ಮೆಂಟ್ ಮಾಡ್ರಿ. ಒಂದು 10 ರಿಂದ 20 ಸಾರಿ. ಭದ್ರಾಸನ. ಭದ್ರಾಸನದಲ್ಲಿ ಬಟರ್ಫ್ಲೈ ಚಿಟ್ಟೆ ರೀತಿ ಆಕಾಶದಲ್ಲಿ ಹಾರಾಡ್ತಾ ಇರೋದು. 10 to 20 ಟೈಮ್ಸ್ ಆದ್ಮೇಲೆ ನಿಲ್ಲಿಸಿ. ನಾವೀಗ ಭದ್ರ ಕೋಣಾಸನ ಹೋಗೋಣ. ಒಂದಿಗೆ ಏನಂತ ತಗೊಂಡು ನಿಮ್ಮ ಕೃಷ್ಣಭಾಗ ಕಾಲ ಮತ್ತೆ ಒಂದಿಗೆ ಏನಂತ ತಗೊಂಡು ಕೈಯಿಂದ ಕಾಲಿಟ್ಕೊಳ್ಬೇಕು. ಸುತ್ತೋತ್ತ ಹಿಂದೋದ್ರಿ. ಉಸಿರನ್ನು ಹೊರಹಾಕುತ್ತ ನಿಮ್ಮ ಮುಂದುಗಡೆ ಬಾಗ್ರಿ ಸಾಧ್ಯವಾದಷ್ಟು. ಹಾಗೆ ನಿಮ್ಮ ಹಣೆ ಅಥವಾ ಮೂಗನ್ನ ನಿಮ್ಮ ಪಾದಗಳಿಗೆ ಮುಟ್ಟಿಸುವ ಪ್ರಯತ್ನ ಮಾಡಿ ಸಾಧ್ಯವಾದರೆ. ಇಲ್ಲಂತ ಬೇಡ, ಅಗತ್ಯವಾದ ಬದ್ಧ ಕೋಣಾಸನ. ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ನಿವಾರಣೆ ಮಾಡೋಕೆ, ಮಹಿಳೆಯರ ವೈಯಕ್ತಿಕ ಸಮಸ್ಯೆಗಳು ಏನಿದಾವಲ್ಲ ಆ ಎಲ್ಲ ಸಮಸ್ಯೆ ನಿವಾರಣೆ ಮಾಡೋಕೆ ಬಹಳ ಉಪಯುಕ್ತವಾದಂಥ ಆಸನ ಬದ್ಧ ಕೋಣಾಸನ. ಒಂದು 5 ರಿಂದ 6 ಸಾರಿ ಸಹಜವಾದ ಉಸಿರಾಟ ಆದಮೇಲೆ ನಿಧಾನವಾಗಿ ಮೇಲೆ ಬನ್ನಿ. ಕಾಲಗಳನ್ನು ಮುಚ್ಚಾಡಿ. ನೆಕ್ಸ್ಟ್ ಮುಂದಿನ ಆಸನ ಪರ್ವತಾಸನ. ನಿಮ್ಮ ಎಡತೊಡ ಮೇಲೆ ಬಲ ಪಾದವನ್ನು ತನ್ನಿ. ಬಲ ತೊಡ ಮೇಲೆ ಎಡ ಪಾದವನ್ನು ತನ್ನಿ. ಸಾಧ್ಯವಾದರೆ 2 ಕಾಲು ಹಾಕಿ ಪದ್ಮಾಸನ. ಆಗಿಲ್ಲ ಅಂದ್ರೆ ಒಂದೇ ಕಾಲು ತನ್ನಿ. 2 ಕೈಗಳನ್ನ ಎದುರು ತಗೊಳ್ಳಿ. ದೀರ್ಘ ಉಸಿರನ್ನು ತಗೊಳ್ಳಿ. ಹಸ್ತಗಳನ್ನು ಹೊರಡಿಸಿ ನಮಸ್ಕಾರ ಸ್ಥಿತಿಗೆ ಬನ್ನಿ. ಎಷ್ಟು ಸಾಧ್ಯವಾದಷ್ಟು ಮೇಲೆ ಕೆಳೆಯಿರಿ. ನಿಮ್ಮ ಕೈಗಳನ್ನ ಇನ್ನೂ ಮೇಲೆ ಕೆಳೆಯಿರಿ. ಇನ್ನೂ ಮೇಲೆ ಕೆಳೆಯಿರಿ. ಬೆನ್ನು ನೇರವಾಗಿರಲಿ. ಕುತ್ತಿಗೆ ನೇರವಾಗಿರಲಿ. ಉಸಿರಾಟ ಸಹಜವಾಗಿರಲಿ. ಒಂದು 5-6 ಸಾರಿ. ಪರ್ವತಾಸನ. ಕಣ್ಮುಟ್ಟಿ ಗಮನಿಸಿಕೊಳ್ಳಿ. ನಮ್ಮ ಕುತ್ತಿಗೆಯ ಭಾಗವನ್ನು ಗಮನಿಸಿಕೊಳ್ಳಿ. ಭುಜಗಳನ್ನು ಗಮನಿಸಿಕೊಳ್ಳಿ. ಬೆನ್ನಿನ ಭಾಗವನ್ನು ಗಮನಿಸಿಕೊಳ್ಳಿ. ಸೊಂಟದ ಭಾಗವನ್ನು ಗಮನಿಸಿಕೊಳ್ಳಿ. ತೊಡೆಯ ಸ್ನಾಯುಗಳು, ಮೊಣಕಾಲು ಚುಕ್ಕುಗಳಲ್ಲಿ ನಿಮ್ಮ ಕಾಲಲ್ಲಾಗ್ತಕ್ಕಂಥ ಆ ನೋವುಗಳನ್ನು ಗಮನಿಸಿಕೊಳ್ಳಿ. ನಿಮ್ಮ ಶರೀರದ ಯಾವುದೇ ಭಾಗದಲ್ಲಿ ನೋವನ್ನು ಗಮನಿಸಿ. ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ನೋವುಗಳನ್ನು ಕಡಿಮೆ ಮಾಡೋಕೆ ಉಪಯುಕ್ತವಾದಂಥ ಆಸನ ಪರ್ವತಾಸನ. ಉಸಿರು ಬಿಡ್ತಾ ನಿಧಾನವಾಗಿ ಕೈಗಳನ್ನ ಹಂತ ಹಂತವಾಗಿ ಕೆಳಗೆ ಇಳಿಸಿರಿ. ನಿಧಾನವಾಗಿ ಕಾಲುಗಳನ್ನು ಮುಂಚಾಚಿಕೊಳ್ಳಿ. ಅದೇ ರೀತಿ ಇನ್ನೊಂದು ಬದಿಯಿಂದ ಅಭ್ಯಾಸ ಮಾಡೋಣ. ನಿಮ್ಮ ಬಲತೊಡ ಮೇಲೆ ಎಡಪಾದ. ಎಡತೊಡ ಮೇಲೆ ಬಲಪಾದ ಮೇಲೆ ಬಂದು ಹಾಕಿ. ಈಗ ಹಾಕಕ್ಕಾಗದಿದ್ರೆ ಕೆಳಗೆ ಹಾಕಿ. ಅರ್ಧ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. 2 ಕೈಗಳನ್ನು ಮುಂದೆ ಮುಂದೆ ಹಾಕೊಳ್ಳಿ. ನಿಮ್ಮ ಎದೆ ತಗೊಳ್ಳಿ. ದೀರ್ಘ ಉಸಿರನ್ನು ತಗೊಳ್ಳಿ. ಉಸಿರನ್ನು ಹೊರಹಾಕಿ ನಿಮ್ಮ 2 ಕೈಗಳನ್ನು ಎದೆ ಎತ್ತಿ ಹಾಗೆ ಉಸಿರೋತ ತಲೆ ನೆರಕ್ಕೆ ಎಷ್ಟು ಸಾಧ್ಯವಾದಷ್ಟು ಮೇಲೆ ಕೆಳೆಯಿರಿ. ಇನ್ನೂ ಮೇಲೆ ಕೆಳೆಯಿರಿ. ಇನ್ನೂ ಮೇಲೆ ಕೆಳೆಯಿರಿ. ಉಸಿರಾಟ ಸಹಜವಾಗಿರಲಿ. ನಾರ್ಮಲ್ ಬ್ರೀದಿಂಗ್. ಉಸಿರು ಬಿಡುತ್ತೆ. ನಿಧಾನವಾಗಿ ಕೈಗಳನ್ನು ಕೆಳಗೆ ಇಳಿಸಿರಿ. ಕಾಲುಗಳನ್ನು ಚಾಚಿಕೊಳ್ಳಿ. ಪರ್ವತಾಸನ ಮುಗಿ. ಓಕೆ,
ನೆಕ್ಸ್ಟ್ ಮತ್ತೆ ಯಾವ್ದ್ರಿ ಜಾನು ಶೀರ್ಷಾಸನ. ವೆರಿ ಗುಡ್. ಎಸ್, ಎರಡು ಕಾಲ ಸ್ವಲ್ಪ ಅಗಲವಾಗಿ ಇಟ್ಕೊಳ್ಳಿ. ಎರಡು ತೊಡಗಿ ಬಲಾಂಗದ ಮುಗಿಸ್ರಿ. ಎರಡು ಕೈಗಳನ್ನು ಮಕ್ಕಳ ಮೇಲೆ ತಗೊಳ್ಳಿ. ಉಸಿರೋತ ಎರಡು ಕೈ ಮೇಲೆ ಉಸಿರು ಬಿಡುತ್ತಾ ನಿಮ್ಮ ಮುಂದುಗಡೆ ಬಾಗ್ರಿ. ಕೈ ಬೆಳೆದ ಕಾಲಿನ ಬೆಳೆದುಕೊಳ್ಳಿ. ಹಾಗೆ ಸಾಧ್ಯವಾದರೆ ನಿಮ್ಮ ಹಣೆ ಅಥವಾ ಮೂಗನ್ನ ಮೊಣಕಾಲು ಮುಚ್ಚ ಪ್ರಯತ್ನ ಮಾಡ್ರಿ. ಉಸಿರಾಟ ಸಹಜವಾಗಿದೆ. ಜಾನು ಶೀರ್ಷಾಸನ. ಹೊಸತೆ ಕೋತ ಮತ್ತೆ ಎರಡು ಕೈ ನಿಧಾನವಾಗಿ ಮೇಲೆ ತಂದು ಕೈಗಳನ್ನು ಕೆಳಗೆ ಕಾಲನ್ನು ಮುಂಚಾಕೊಳ್ಳಿ. ಅದೇ ರೀತಿ ಇನ್ನೊಂದು ಬದಿಯಿಂದ ನಿಮ್ಮ ಬಲ ತೊಡೆಗೆ ಎಡ ಅಂಗಾಲನ್ನು ಮುಟ್ಟಿಸಿ ಎರಡು ಕೈ ಮತ್ತೆ ಮೊಣಕಾಲ ಮೇಲೆ ತಗೊಳ್ಳಿ. ಅಂತ ಎರಡು ಕೈ ಮೇಲೆ ತಂದು ಉಸಿರು ಬಿಡುತ್ತಾ ನಿಮ್ಮ ಮುಂದುಗಡೆ ಬಾರಿ. ಕೈಗಳಿಂದ ಕಾಲಿನ ಬೆಳಗ್ಗೆ ಇಟ್ಕೊಳ್ಳಿ. ಬೆನ್ನು ಕುತ್ತಿಗೆ ಎಷ್ಟು ಸಾಧ್ಯ ಆದಷ್ಟು ಮುಂದಕ್ಕೆ ಬಾ ಪ್ರಯತ್ನ ಮಾಡಲಿ. ಸಾಧ್ಯವಾದರೆ ನಿಮ್ಮ ಹಣೆ ಅಥವಾ ಮೂಗನ್ನು ಮೊಣಕಾಲು ಮುಚ್ಚ ಪ್ರಯತ್ನ ಮಾಡಿ. ಜಾನು ಶೀರ್ಷಾಸನ. ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆ ನಿವಾರಣೆ ಮಾಡೋಕೆ ಉಪಯುಕ್ತವಾದ ಆಸನ. ಮತ್ತೆ ಉಸಿರೋತ ಎರಡು ಕೈ ಮೇಲೆ ತಗೊಳ್ಳಿ. ಉಸಿರು ಬಿಡುತ್ತಾ ಕೈಯನ್ನು ಕೆಳಗೆ ಇಳಿಸ್ರಿ. ಕಾಲನ್ನು ಮುಂಚೆ ಹಾಕಿಕೊಳ್ಳಿ. ಇದಾದ ಮೇಲೆ ನಾವೀಗ ಪಶ್ಚಿಮೋತ್ತಾನ ಹೋಗೋಣ. ಎರಡು ಕೈ ಮೊಣಕಾಲ ಮೇಲೆ ತಗೊಳ್ಳಿ. ಉಸಿರೋತ ಎರಡು ಕೈ ಮೇಲೆ ತಂದು ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಮುಂದುಗಡೆ ಬಾರಿ. ಕೈ ಬೆಳೆದ ಕಾಲಿನ ಕಡೆ ನಡ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತಷ್ಟು ಮೊಣಕಾಲು ಮುಚ್ಚಿಕೊಳ್ಳಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಅಭ್ಯಾಸ ಮಾಡಿ. ಪಶ್ಚಿಮೋತ್ತಾನ. ಹೊಟ್ಟೆಯ ಭೋಜನ ಕರಗಿಸೋಕೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋಕೆ, ಬೆನ್ನು ಮತ್ತು ಸೊಂಟದ ಭಾಗವನ್ನು ಕಡಿಮೆ ಮಾಡೋಕೆ ಉಪಯುಕ್ತವಾದಂತಹ ಆಸನ. ಉಸಿರೋತ ಮತ್ತೆ ಎರಡು ಕೈ ಮೇಲೆ ತಗೊಳ್ಳಿ. ಉಸಿರು ಬಿಡುತ್ತಾ ಕೈಗಳನ್ನು ಕೆಳಗೆ ಇಳಿಸ್ರಿ. ಇದಾದ್ಮೇಲೆ ಪೂರ್ವೋತ್ತಾನ. ಪಶ್ಚಿಮ ಭಾಗದ ಮೇಲೆ ನಾವು ಪೂರ್ವ ಆಗಬೇಕು. ಎರಡು ಕೈಗಳನ್ನು ಹಿಂದೆ ಸಪೋರ್ಟ್ ತಗೊಳ್ಳಿ. ಎರಡು ಕಾಲುಗಳ ಕೂಡ ಇರಲಿ. ನಿಮ್ಮ ಅಂಗೈ ಮತ್ತು ಅಂಗಾಲ ಮೇಲೆ ಭಾರ ಹಾಕಿ ಉಸುತ್ತೋ ಅಂತ ನಿಮ್ಮ ಸೊಂಟದ ಭಾಗವನ್ನು ಎಷ್ಟು ಸಾಧ್ಯವಾದಷ್ಟು ಮೇಲೆ ಕೆತ್ತಬೇಕು. ಉಸುತ್ತೋ ಅಂತ ನಿಮ್ಮ ಸೊಂಟದ ಭಾಗವನ್ನು ಮೇಲೆ ಕೆತ್ತಿರಿ. ಎಷ್ಟು ಸಾಧ್ಯವಾದಷ್ಟು ಕುತ್ತಿಗೆಯನ್ನು ಹಿಂದಕ್ಕೆ ಹಾಕ್ರಿ. ಉಸಿರಾಟ ಸಹಜವಾಗಿರಲಿ. ಪೂರ್ವೋತ್ತಾನಾಸನ. ಬೆನ್ನಿಗೆ ಮತ್ತು ನಿಮ್ಮ ಸೊಂಟದ ಭಾಗಕ್ಕೆ ಶಕ್ತಿ ನೀಡೋಕೆ ಹಾಗೆ ನಿಮ್ಮ ಕೈಗಳಿಗೆ ಶಕ್ತಿಯನ್ನು ನೀಡೋಕೆ ಬಹಳ ಉಪಯುಕ್ತವಾದಂಥ ಆಸನ. ಉಸಿರು ಬಿಡದ ನಿಧಾನವಾಗಿ ಕೆಳಬನ್ನಿ. ಪೂರ್ವೋತ್ತಾನಾಸನ ಆಯಿತು. ನೆಕ್ಸ್ಟ್ ವಕ್ರಾಸನ. ನಿಮ್ಮ ಶುಗರ್ಗೆ ಸಂಬಂಧಪಟ್ಟಂತ ಸಮಸ್ಯೆ ನಿವಾರಣೆ. ನಿಮ್ಮ ಎಡ ಮತ್ತು ಬಲಭಾಗ ಹೊಟ್ಟೆ ಭೋಜನ ಕರಗಿಸೋಕೆ ನಿಮ್ಮ ಬಲಗೆ ಬೆನ್ನು ನಿಂತುಕೊಳ್ಳಿ. ನಿಮ್ಮ ಎಡಗೈ ಮೇಲೆ ತಂದು ನಿಮ್ಮ ಬಲಗಡೆ ಪಾದ ಹಿಡ್ಕೊಳ್ಳಿ. ಹಾಗೆ ಸೊಂಟದ ಭಾಗ ತಿರುಗಿಸ್ರಿ. ಕುತ್ತಿಗೆ ತಿರುಗಿಸ್ರಿ. ಎಷ್ಟು ಸಾಧ್ಯವಾಗುತ್ತಷ್ಟು ಹಿಂದುಗಡೆ ನೋಡ್ರಿ. ನಿಮ್ಮ ಬಲಬದಿಗೆ ತಿರುಗಿಸಿರ್ಬೇಕು ಕುತ್ತಿಗೆಯ ಭಾಗನ. ನಿಮ್ಮ ಎಡಗೈಯಿಂದ ಬಲಗಡೆಯ ಪಾದವನ್ನು ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಕುತ್ತಿಗೆ ನೇರ ಮಾಡ್ಕೊಳ್ಳಿ. ಹೊಸತೋ ಅಂತ ನಿಮ್ಮ ಎಡಗೈ ಮೇಲೆ ತಂದು ಕೆಳಗೆ ಇಳಿಸ್ರಿ. ಅದೇ ರೀತಿ ಇನ್ನೊಂದು ಬದಿಯಿಂದ ಬಲ ಮತ್ತು ಎಡಪಾದ ಎಡಗೈ ಬೆನ್ನಿಂದೆ ನಿಮ್ಮ ಬಲಗೈ ಮೇಲೆ ತಂದು ನಿಮ್ಮ ಎಡಗಡೆಯ ಪಾದವನ್ನು ಹಿಡ್ಕೊಳ್ಳಿ. ಸೊಂಟದ ಭಾಗವನ್ನು ತಿರುಗಿಸ್ರಿ. ಕುತ್ತಿಗೆಯನ್ನು ತಿರುಗಿಸ್ರಿ. ಎಷ್ಟು ಸಾಧ್ಯವಾಗುತ್ತಷ್ಟು ಹಿಂದುಗಡೆ ನೋಡುವ ಪ್ರಯತ್ನ ಮಾಡ್ರಿ. ಉಸಿರಾಟ ಸಹಜವಾಗಿದೆ. ಕುತ್ತಿಗೆ ನೇರ ಮಾಡ್ಕೊಳ್ಳಿ. ಉಸ್ತೋ ಅಂತ ಕೈ ಮೇಲೆ ತಂದು ಕೆಳಗಿಳಿಸ್ರಿ. ನೆಕ್ಸ್ಟ್ ಮತ್ತೆ ಯಾವ್ದಿದೆ? ಯೋಗ ಮುದ್ರಾಸನ. ವೆರಿ ಗುಡ್. ಹಾಗೆ ಜೋಡಿಸ್ಕೊಳ್ಳಿ. ಕೈಯನ್ನು
ಭಾರ ಎಡಗಲ್ ಮಡಚಿ ಎಡಗೈ ಮೇಲೆ ಭಾರ ಎಡಗಲ್ ಮಡಚಿ ವಜ್ರಾಸನ ಬನ್ನಿ. ವಜ್ರಾಸನ ಅಂದರೆ ಯೋಗ ಮುದ್ರಾಸನ. ಹೆಬ್ಬೆರಳು ಮಾಡಿ ಸೃಷ್ಟಿ ಮಾಡ್ಕೊಳ್ಳಿ. ಎರಡು ಕೈನ ಮತ್ತೆ ಕೆಳಗಡೆ ದೀರ್ಘ ಉಸಿರು ಹಿಂದೋಗ್ರಿ. ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಮುಂದುಗಡೆ ಬಾಗ್ರಿ. ನಿಮ್ಮ ಹಣೆ ಅಥವಾ ಮೂಗನ್ನ ಸಾಧ್ಯವಾದರೆ ನೆಲಕ್ಕೆ ಮುಟ್ಸೋಕ್ಕೆ ಪ್ರಯತ್ನ ಮಾಡ್ರಿ, ಸಾಧ್ಯವಾದರೆ. ಆಗದಿದ್ದರೆ ಬೇಡ. ಯೋಗ ಮುದ್ರಾಸನ. ಹಾಗೆ ಹೋದ್ರೆ ನಿಧಾನವಾಗಿ ಬನ್ನಿ. ಔಷಧ ಬಿಡುತ್ತಾ ಕೈನ ಸರಿ ಮಾಡ್ಕೊಳ್ಳಿ. ಇದಾದ ನಂತರ ಉಷ್ಟ್ರಾಸನ. ಅರ್ಧ ಆದರೆ ಅರ್ಧ ಮಾಡೋಣ, ಕೋಣ ಆದರೆ ಕೋಣ ಮಾಡೋಣ. ಎರಡು ಕೈನ ಸ್ವಲ್ಪ ಗಲ್ವ ಇಟ್ಕೊಳ್ಳಿ. ಎರಡು ಕೈನ ಸ್ವಲ್ಪ ಸಪೋರ್ಟ್ ತಗೊಳ್ಳಿ. ದೀರ್ಘ ಉಸಿರನ್ನು ತಗೊಳ್ಳಿ. ಉಸಿರನ್ನು ಹಾಕುತ್ತಾ ನಿಮ್ಮ ಹಿಂದ್ಗಡೆ ಬಾಗ್ರಿ. ಎಷ್ಟಾಗುತ್ತೆ ಬಾಗ್ರಿ. ಉಸಿರಾಟ ಸಹಜವಾಗಿರಲಿ. ಥೈರಾಯ್ಡ್ನ ಸಮಸ್ಯೆಯನ್ನು ನಿವಾರಣೆ ಮಾಡೋಕೆ, ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕೆ ಉಪಯುಕ್ತವಾದಂಥ ಆಸನ ಅರ್ಧ ಉಷ್ಟ್ರಾಸನ. ಸುತ್ತೋದ ನಿಧಾನವಾಗಿ ಮೇಲೆ ಬನ್ನಿ. ಉಸಿರು ಬಿಡುತ್ತಾ ಕೈನ ಕೆಳಗೆ ಇಳಿಸ್ರಿ. ಅಪೂರ್ವ ಅಭ್ಯಾಸ ಮಾಡ್ರಿ. ಶಶಾಂಕಾಸನ. ಹಣೆಯನ್ನು ಕಚ್ಚಲಿ. 10 ಸೆಕೆಂಡ್ ಕಾಲ ಹಾಗೆ ಪ್ರಯತ್ನ ಮಾಡಿ. BP ಕಡಿಮೆ ಮಾಡೋಕೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋಕೆ, ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ನಿವಾರಣೆ ಮಾಡೋಕೆ, ನಿಮ್ಮ ಹೃದಯಕ್ಕೆ ವಿಶ್ರಾಂತಿಯನ್ನು ನೀಡೋಕೆ ಉಪಯುಕ್ತವಾದಂಥ ಆಸನ ಶಶಾಂಕಾಸನ. ಹಾಗೆ ನಿಮ್ಮ ಕೈಗಳ ಮೇಲೆ ಭಾರ ಹಾಕಿ ಕಾಲನ್ನು ಚಾಚಿಕೊಳ್ಳಿ. ಮಕರಾಸನ ಬನ್ನಿ. ವಿಶ್ರಾಂತಿ ಆಸನ, ಮಕರಾಸನ, ರಿಲ್ಯಾಕ್ಸ್.